ಕೋಚಿಂಗ್ ಹಾಗೂ ಸಪೋರ್ಟಿಂಗ್ ಸ್ಟಾಫ್ಗಳು ಕೂಡ ಉತ್ತಮವಾಗಿರುವಂಥ ಕೆಲಸವನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಸಂಭ್ರಮದ ಕ್ಷಣಕ್ಕೆ ಅವರು ಕೂಡ ಸಾಕ್ಷಿಯಾಗಿದ್ರು. ಸ್ಟೇಡಿಯಂನಲ್ಲೇ RCB ಪರವಾಗಿ ನಿಂತು ಇಡೀ ಪಂದ್ಯವನ್ನ ವೀಕ್ಷಿಸಿದ್ರು. ಜೊತೆಗೆ RCB ತಂಡದ ವಿಜಯೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಅವರು ಈ ಸಲ ಕಪ್ ನಮ್ದು ಅಂತ ಟ್ವೀಟ್ ಮಾಡೋ ಮೂಲಕ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಸುರೇಶ್ ರೈನಾ ಕೂಡ ಈ ಸಲ ಕಪ್ ನಮ್ದು ಅಂತ ಹೇಳಿ ಟ್ವೀಟ್ ಮಾಡಿ RCB ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. RCB ತಂಡಕ್ಕೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಮೊದಲ ಬಾರಿಗೆ ಗೆದ್ದಿರುವಂತಹ RCB ತಂಡಕ್ಕೆ ಅಭಿನಂದನೆಗಳು. ವಿರಾಟ್ ಕೊಹ್ಲಿ ಈ ಒಂದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರೋದಕ್ಕೆ ಬಹಳ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. Coaches, Dinesh Karthik, Andy Flower, and the man Rajat Patil. I think he's done it. He's been 18 years at Virat. You've been unbelievable over the years. Scored a lot of runs. So happy for you, brother. ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. RCB ತಂಡಕ್ಕೆ ಧೈರ್ಯ ಮತ್ತು ಉತ್ಸಾಹ ಪ್ರದರ್ಶಿಸುವ ಮೂಲಕ ಗಮನಾರ್ಹ ಗೆಲುವಿನ ನಗೆಬೇರಿದೆ. ಮುಂದಿನ ಪ್ರಯಾಣದಲ್ಲಿ RCB ಯಶಸ್ಸು ಮುಂದುವರಿಯಲಿ ಅಂತ ಹಾರೈಸ್ತೀನಿ ಅಂತ ರಾಜ್ಯಪಾಲರು ಕೂಡ ಟ್ವೀಟ್ ಮಾಡಿ RCB ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ RCB ತಂಡದ ಈ ಗೆಲುವಿಗೆ ಹರ್ಷವನ್ನ ವ್ಯಕ್ತಪಡಿಸಿ ಅಭಿನಂದನೆಯನ್ನು ಸಲ್ಲಿಸಿದೆ. 18 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಮುಗಿದಿದೆ. ಹೊಸ ಚಾಂಪಿಯನ್ RCBಗೆ ಅಭಿನಂದನೆಗಳು ಅಂತ ಚುನಾವಣಾ ಆಯೋಗ ಟ್ವೀಟ್ ಅನ್ನ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದೆ. ಕೇವಲ ರಾಜ್ಯದ ಅಭಿಮಾನಿಗಳು ಮಾತ್ರ ಅಲ್ಲ, ದೇಶಾದ್ಯಂತ ಹಲವು ಸ್ಟಾರ್ಗಳು ಕೂಡ RCB ತಂಡದ ಈ ಒಂದು ಸಾಧನೆಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.